ನಾವೀಗ ಸದ್ಯಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದ್ದೀವಿ. ನಮ್ಮ ಕನ್ನಡಿಗರು ಎಲ್ಲಿ ಹೋದರೂ ಸಿಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಸದ್ಯಕ್ಕೆ ನಮಗೆ ಕೂಡ ಕನ್ನಡಿಗರು ಸಿಕ್ಕಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ತಯಾರಿ ನಡೀತಿದೆ. ಮತ್ತೊಂದು ಕಡೆ ನಮ್ಮ ಕನ್ನಡಿಗರು ನಮ್ಮ ಜೊತೆ ಮಾತನಾಡೋದಕ್ಕೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕರ್ನಾಟಕದಿಂದ ಬಂದಿದ್ದಾರೆ, ಯಾವ ಭಾಗದಿಂದ ಬಂದಿದ್ದಾರೆ ಸರ್? ಬೆಂಗಳೂರಲ್ಲಿ ಇರೋಂಥ ಬನಶಂಕರಿ ಏರಿಯಾದಿಂದ ಬಂದಿರುವಂಥದ್ದು. ನಮ್ಮದು ರಾಮಾನುಜ ಗುರುಕುಲ ಜ್ಯೋತಿಷ್ಯ ಅಧ್ಯಯನ ಕೇಂದ್ರ, ಜ್ಯೋತಿಷ್ಯ ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರ. ಸುಮಾರು ಜನ ಸ್ಟೂಡೆಂಟ್ಗಳ ಮಾತ್ರ ಇರೋದೆ. ಈಗ ಬಂದಿರೋದು 12 ಜನ ಸ್ಟೂಡೆಂಟ್ ಬಂದರೆ ಎಲ್ಲರೂ ಜ್ಯೋತಿಷದಲ್ಲಿ PhD ಪಡೆದಿರೋಂಥವ್ರನ್ನೇ. PhD ಪಡೆದರು. ಈಗ 16ನೇ ತಾರೀಕು ಕಾಶಿನಲ್ಲಿ ಒಂದು ಜ್ಯೋತಿಷ ಸಮ್ಮೇಳನ ಇದೆ. ಆ ಸಮ್ಮೇಳನಕ್ಕೆ ಭಾಗವಹಿಸೋದಕ್ಕೆ ಎಲ್ಲರೂ ನಮ್ಮ ಜೊತೆಲಿ ಬಂದಿದ್ದಾರೆ. ಸರ್, ಈಗ ಅತ್ಯಂತ ದೊಡ್ಡ ಹಬ್ಬ, ಅತಿ ಹೆಚ್ಚು ಜನ ಸೇರುವಂತಹ ಕುಂಭಮೇಳಕ್ಕೆ ಈಗ ತಯಾರಿ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ. ಈ ತಯಾರಿಗಳನ್ನೆಲ್ಲ ನೋಡಿದ್ರ ಕುಂಭಮೇಳದ ಬಗ್ಗೆ ಎಲ್ಲರೂ ಕೂಡ PhD ಮಾಡಿದಿರ ಅಂತ ಹೇಳಿದ್ರೆ ಆಲ್ರೆಡಿ ಎಲ್ಲರೂ ತಿಳ್ಕೊಂಡಿರ್ತೀರಾ. ಕುಂಭಮೇಳ ಅಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಅದ್ಭುತವಾದಂತಹ ಕಾರ್ಯಕ್ರಮ. ಇದು ಕುಂಭಮೇಳ ಅನ್ನೋದು ನಿಜವಾಗ್ಲೂ ತಯಾರಿ ಅಂತಂದಾಗ ಭಾಳ ಚೆನ್ನಾಗಿ ಮಾಡ್ತಾರೆ ಯಾವಾಗಲೂ. ಯಾಕಂದರೆ ನಾನು ಕುಂಭಮೇಳ ಯಾವತ್ತೂ ಪಾರ್ಟಿಸಿಪೇಟ್ ಮಾಡಿಲ್ಲ, ಬಟ್ ಆದರೂ ಸಹಿತ ತಯಾರಿ ನೋಡಿದಾಗ ಇದು ಅದ್ಭುತವಾಗಿ ನಡೀತಾ ಇದೆ. ಹಿಂದೂ ಸಂಪ್ರದಾಯವನ್ನು ಉಳಿಸುವಂಥ ಕಾರ್ಯಕ್ರಮ ಇದು ಮುಖ್ಯವಾಗಿ. ಸೊ ಎಲ್ಲ ಹಿಂದೂಗಳು ಹಿಂದೂ ಧರ್ಮದ ಬಗ್ಗೆ ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಹಿಂದೂರೆಲ್ಲ ಒಂದಾಗಬೇಕು ಅನ್ನೋ ಒಂದು ಮನೋತತ್ವ ಇರೋಂಥ ನಮ್ಮ ದೇಶದ ಮುಖ್ಯವಾದ ಪ್ರಧಾನಮಂತ್ರಿಗಳನ್ನ ನೆನೆಸ್ಕೋಬೇಕು. ಮತ್ತು ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋಂಥ ನಮ್ಮ ಯೋಗಿ ಅವರನ್ನು ನೆನೆಸ್ಕೋಬೇಕು. ಸನಾತನ ಧರ್ಮ ಅನ್ನೋದು ಇವತ್ತು ಉಳಿತಾ ಇಲ್ಲ, ಅದನ್ನು ಉಳಿಸಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿರೋದ್ರಿಂದ ಎಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಪ್ರಾರ್ಥನೆ ಮಾಡ್ತೀವಿ. ಮುಖ್ಯವಾಗಿ ನಮ್ಮ ಕರ್ನಾಟಕದಿಂದ ಬರುವಂಥವ್ರು ಹೆಚ್ಚು ಜನ ಇರ್ತಾರೆ. ಈ ಟೈಮಲ್ಲಿ ಬಂದವರು ಸಹಿತ ಅವಾಗ ಸಹಕಾರ ನೀಡಿ ಈ ಸ್ಥಳವನ್ನು ಭಾಳ ಶುದ್ಧಿಯಾಗಿದ್ದು ಭಕ್ತಿ ಭಾವನೆಯಿಂದ ತುಂಬಿಸಿ ಕರ್ನಾಟಕಕ್ಕೆ ಒಂದು ಉತ್ತಮವಾದ ಹೆಸರನ್ನು ತರಬೇಕು ಅನ್ನೋದು ನಾನು ಎಲ್ಲರನ್ನ ಕಳಕಳೆಯ ಪ್ರಾರ್ಥನೆ. ಇದೇ ಮೊದಲ ಬಾರಿಗೆ ಬರ್ತಾ ಇರೋದು ಸರ್ UPಗೆ? ಇಲ್ಲ ಸರ್, ನಾನು ಇದು 3ನೇ ಸರ್ತಿ ನಾನು ಬರ್ತಾ ಇರೋಂಥದ್ದು. ನೀವು ಈ ಹಿಂದೆ ಬಂದಾಗ ನೋಡಿದಂತಹ UP ಪ್ರಯಾಗ್ರಾಜ್, ಈಗ ನೋಡ್ತಿರುವಂತಹ UPಯ ಪ್ರಯಾಗ್ರಾಜ್ಗೂ ಏನು ವ್ಯತ್ಯಾಸ ಆಗಿದೆ ಸರ್? ಏನು ಬದಲಾವಣೆ ಆಗಿದೆ? ಈಗ ತುಂಬಾ ಅಭಿವೃದ್ಧಿ ಆಗಿದೆ. ಈ ಏರಿಯಾದಲ್ಲಿ ಮೊದಲು ಕಾಲಿಡಬೇಕಾದಾಗ ಎಲ್ಲಿ ಬೀಳ್ತೀವೋ ಅಂತ ಭಯ ಇತ್ತು. ಬಟ್ ಈಗ ಆ ಥರ ಇಲ್ಲ, ಎಲ್ಲ ಸುಸಜ್ಜಿತವಾಗಿದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅದರಲ್ಲಿ ಈ ಹಿಂದೆ ಏನಾದರೂ ಕುಂಭಮೇಳ ನೋಡಿದ್ದೀರಾ ಸರ್ ನೀವು? ಏನಾದರೂ ಕುಂಭಮೇಳ ಯಾವತ್ತೂ ಬಂದಿಲ್ಲ ಸರ್. ನಾವು ಜಾಸ್ತಿ ಜನಸಂದಣಿ ಇರೋಂಥ ಜಾಗಗಳಿಗೆ ಸಂದರ್ಶನ ಕೊಡೋದಿಲ್ಲ ನಾವು, ಯಾಕಂದರೆ ನಮಗೆ ಆಗ ಬರೋದಿಲ್ಲ. ಅದು ಆದಷ್ಟು ದೂರವಾಗಿರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ನೋಡಿ ಆನಂದಿಸ್ತೀವಿ, ಸಹಾಯ ಮಾಡೋರಿಗೆ ಅವ್ರ ಸಹಕಾರವನ್ನು ಕೊಡ್ತೀವಿ. ಹೇಳಿ ಮೇಡಮ್, ನೀವು ಪ್ರಯಾಗ್ರಾಜಿಗೆ ಬಂದಿರೋದು ಎಷ್ಟು ಖುಷಿ ಇದೆ? ತುಂಬಾನೇ ಖುಷಿ. ಇದು ಅದೃಷ್ಟ ಅಲ್ವಾ? ಇದು ಸಾರಿ ಸಚ್ ಇಟ್ಸ್ ಅ ವಂಡರ್ಫುಲ್ ಥಿಂಗ್. ನಮಗೆ ಅದು ಬಂದ್ರೇನೆ ಅದು ಬರಕ್ಕೆ, ಸುಮ್ಮನೆ ಎಲ್ಲ ನೆನ್ಸ್ಕೊಂಡಂಗೆ ಬರೋಕ್ಕಾಗೋದಿಲ್ಲ ಇಲ್ಲಿ. ಸೊ ಬಂದಿದ್ದೀವಿ, 2ನೇ ಸಲ ನಾನು ಬರ್ತಾ ಇರೋದು. ತುಂಬ ಚೆನ್ನಾಗಿದೆ ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನ ಬಹಳ ಸಂತೋಷ ಆಗ್ತಿದೆ. ನೀವು ಹೇಳಿದಾಗೆ ಗಂಗಾ ಸ್ನಾನ, ತುಂಗಾಪಾನ ಇದು ಅನುಭವ ಆಗಿದೆ. ಅದು ಬಂದು ನೋಡಬೇಕು. ಎಲ್ಲರಿಗೂ ಭಯ ಇರುತ್ತೆ, ಇಲ್ಲಿ ಬಂದರೆ ಹೇಗಿರುತ್ತೋ, ವ್ಯವಸ್ಥೆ ಹೇಗಿದೆ. ಖಂಡಿತ ಚೆನ್ನಾಗಿದೆ, ಬಹಳ ಶುದ್ಧವಾಗಿದೆ. ಎಲ್ಲ ವ್ಯವಸ್ಥೆ ನೋಡಿದಾಗ ಬಹಳ ಸಂತೋಷ ಆಗ್ತಿದೆ. ಎಲ್ಲೂ ಕೂಡ ಒಂದು ಪೇಪರ್ ಕೂಡ ಎಸೆಯುವಂಥ ಮನೋಭಾವನೆ ಬರೋಲ್ಲ. ನಾವು ನೋಡಿ ಎಲ್ಲ ಇಟ್ಕೊಂಡಿದ್ದೀವಿ ಕೈಯಲ್ಲಿ, ಆ ಥರ ಇದೆ. ಭಾಳ ಚೆನ್ನಾಗಿದೆ, ಬಂದು ಅನುಭವಿಸ್ಬೇಕು. ಆದರೆ TV ನೋಡಿದಾಗ ಏನನ್ಸುತ್ತೆ ನಮಗೆ, ಏನೋ ಭಯ ಆಗುತ್ತೆ ಜನ ನೋಡಿದಾಗ. ಅದು ಖಂಡಿತ ಆ ಥರ ಇಲ್ಲ. ಇದು ತರ್ಪಣದ ಭೂಮಿ, ಕರ್ಮಭೂಮಿ, ಧರ್ಮಭೂಮಿ, ಇದು ಅನುಭವಿಸಬೇಕು. ದಯವಿಟ್ಟು ಎಲ್ಲ ಬನ್ನಿ ಅಂತ ನಾನು ಕೇಳ್ಕೊತೀನಿ. ಇನ್ನೂ ಒಂದಿಷ್ಟು ಕನ್ನಡಿಗರಿದ್ದಾರೆ ಸರ್, ಹೇಳಿ ಸರ್. ಇದು ನಮ್ಮ ಸನಾತನ ಧರ್ಮದ ಪತಾಕೆಗಳನ್ನು ಎತ್ತಿ ಹಿಡಿಯುವಂಥ ಬಹಳ ವಿಶೇಷವಾದ ಸಮಯ ಇದು. ಇಲ್ಲಿ ಕೋಟ್ಯಾಂತರ ಜನ ಬಂದು ಮುಳುಗಿ ಎದ್ದು ಅವರ ಕರ್ಮಗಳನ್ನು ಕಡಿಮೆ ಮಾಡಿಕೊಂಡು ಪುಣ್ಯಗಳನ್ನು ಹೊತ್ಕೊಂಡು ದೇಶಕ್ಕೋಸ್ಕರ, ನಮ್ಮ ಧರ್ಮಕ್ಕೋಸ್ಕರ ಪ್ರತಿಯೊಂದು ಜೀವಿನೂ ತನ್ನ ಸ್ವಂತ ಸ್ಥಿತಿಯಿಂದ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಅದು ಭಾಳ ವಿಶೇಷವಾದ ಸ್ಥಿತಿ. ಇದು ನಮ್ಮ ಪುರಾಣಗಳಲ್ಲೂ ಹೇಳುತ್ತೆ. ಅದನ್ನೇ ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಜನಗಳಿಗೂ ತುಂಬ ಒಳ್ಳೆಯದಾಗುತ್ತೆ. ನಾವು ಸಂತೋಷ ಪಡಬೇಕು, ಇದನ್ನು ಎತ್ತಿ ಹಿಡಿಬೇಕು, ಇದನ್ನು ನಮ್ಮ ಮುಂದಿನ ಪೀಳಿಗೆಗೆ ತಗೊಂಡು ಹೋಗಬೇಕು. ಇದು ಯುಗಗಳಿಂದ ಬರ್ತಾ ಇರೋವಂಥದ್ದು. ಹಾಗೆ ಮುಂದೆ ಹೋಗುತ್ತೆ. ನಾವು ಅದಕ್ಕೆ ಗೌರವ ಕೊಟ್ಟು, ಮರ್ಯಾದೆ ಕೊಟ್ಟು, ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ನಮ್ಮ ಮಕ್ಕಳುಗಳಿಗೆ ಮೊಮ್ಮಕ್ಕಳುಗಳಿಗೆ ತಿಳಿಸ್ಕೊಂಡು ಮುಂದೆ ಒರೆಸ್ಕೊಂಡು ಹೋಗುವಂಥದ್ದು ನಾವು ಮಾಡಬೇಕು ಸರ್. ಈಗ ಗಂಗಾ ಸ್ನಾನ ತುಂಗಾಪಾನ ಅನ್ನೋ ಮಾತಿದೆ. ಗಂಗಾ ಸ್ನಾನ ಮಾಡಿದ್ರ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಏನಾದ್ರು ಮುಳುಗಿದ್ರೆ ಹೇಗೆ? ಇನ್ನು ಮಾಡಿಲ್ಲ. ಬೆಳಗ್ಗೆ ಮತ್ತೆ ಒಂದು ಸ್ನಾನ ಮಾಡ್ತೀವಿ. ಆಕ್ಚುಲಿ ಬರೋಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿತ್ತು, ಬೋಟ್ ಎಲ್ಲ ನಿಂತೋಗಿತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಮತ್ತೆ ಬಂದು ಮಾಡ್ತೀವಿ. ಓಕೆ ಸರ್, ಓಕೆ. ಸದ್ಯಕ್ಕೆ ಇವಿಷ್ಟು ಪ್ರಯಾಗ್ರಾಜ್ನಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಕನ್ನಡಿಗರು ಸಿಕ್ಕಿರುವಂಥದ್ದು. ನಮ್ಮ ಜೊತೆಗೆ ಸಾಕಷ್ಟು ಮಾತನಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ತಮ್ಮ ಅನಿಸಿಕೆಗಳನ್ನ ಹಿಂದೆ ನೋಡಿದಂತಹ UP, ಈಗ ಬದಲಾದಂತಹ UPಯ ಬಗ್ಗೆ ಕೂಡ
ಕೂಡ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮುನಿಯಪ್ಪ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪ್ರಯಾಗ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.